ಹಲೋ ಫ್ರೆಂಡ್ಸ್, ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಹೊನ್ನಾಳಿ ಅಂತ. ಗ್ರಾಜ್ಯುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ದು 2022ರಲ್ಲಿ ಏನು ನೋಟಿಫಿಕೇಷನ್ ಆಗಿತ್ತು, ಅದಕ್ಕೆ ಸಂಬಂಧಪಟ್ಟಂಗೆ ಮಹಿಳಾ ಅಭ್ಯರ್ಥಿಗಳು ಏನು ಕೇಸ್ ದಾಖಲೆ ಮಾಡಿದರು, ಗಂಡನ ಆದಾಯ ಕೊಡಬೇಕು ಮತ್ತು ಪೇರೆಂಟ್ಸ್ ಇನ್ಕಮ್ ಕೊಡಬೇಕು ಅಂಥೇಳಿ. ಆ ಕೇಸು ಇವತ್ತು ಕ್ಲಿಯರ್ ಆಗಿದೆ. ಹಾಗಾಗಿ ಯಾರೆಲ್ಲ ಕೂದಲೆಳೆ ಅಂತರದಲ್ಲಿ ಸ್ವಲ್ಪ ಪರ್ಸೆಂಟೇಜಲ್ಲಿ ಯಾರ್ಯಾರು ಮಿಸ್ ಮಾಡ್ಕೊಂಡಿದ್ದೀರಾ ಜಾಬ್ನ, ಅವರೆಲ್ಲರಿಗೂ ಕೂಡ ಹೆಚ್ಚುವರಿ ಪಟ್ಟಿಯಲ್ಲಿ ಆಯ್ಕೆ ಆಗೋ ಸಾಧ್ಯತೆಗಳು ತುಂಬಾ ಇದ್ದಾವೆ. ಅದಕ್ಕೋಸ್ಕರ ಯಾರೆಲ್ಲ 1:2 ಅಭ್ಯರ್ಥಿಗಳು ಏನಿದ್ದೀರಾ, ಯಾರಿಗೆ ಜಾಬ್ ಮಿಸ್ ಆಗಿದೆ, ಸ್ವಲ್ಪ ಅಂತರದಲ್ಲಿ ಯಾರಿಗೆ ಮಿಸ್ ಆಗಿದೆ, ಅವರು ಗುರುವಾರ ದಿನ ನಾವು ಬೆಂಗಳೂರಲ್ಲಿ CSE ಸೆಲ್ಗೆ ಭೇಟಿ ಆಗ್ತಾ ಇದ್ವಿ. ಒಂದು ತಂಡದವರು ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ಯಾರೆಲ್ಲ ಹೆಚ್ಚುವರಿ ಪಟ್ಟಿಗೆ ವೆಯ್ಟ್ ಮಾಡ್ತಾ ಇದ್ದೀರಾ, ಅವರೆಲ್ಲರೂ ಕೂಡ ವಿಧಾನಸೌಧದ ಹತ್ತಿರ ಕಬ್ಬನ್ ಪಾರ್ಕ್ನಲ್ಲಿ ಬೆಳಗ್ಗೆ 8 ಗಂಟೆಗೆ, ಗುರುವಾರ ಬೆಳಗ್ಗೆ 8 ಗಂಟೆಗೆ ಎಲ್ಲರೂ ಕೂಡ ಹಾಜರಾಗಿರಬೇಕು. ಹಾಗೆಯೇ ಈ ಗ್ರೂಪಲ್ಲಿ ಇದರಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೆಳಗಡೆ ವಿಡಿಯೋದಲ್ಲಿ ಒಂದು ವಾಟ್ಸಪ್ ಗ್ರೂಪನ್ನು ಲಿಂಕನ್ನು ಶೇರ್ ಮಾಡಿದ್ದೀವಿ. ಅದರಲ್ಲಿ ಜಾಯ್ನ್ ಆಗಿ ಅದರಲ್ಲಿ ನಿಮಗೆ ಹೆಚ್ಚಿನ ಒಂದು ಮಾಹಿತಿಯನ್ನು ನಾವು ಅದರಲ್ಲಿ ಹಾಕಿರ್ತೀವಿ. ಇದರಲ್ಲಿ ಹೆಚ್ಚುವರಿ ಪಟ್ಟಿಲಿ ನಾವು ಇವಾಗ ಹೋಗಿ ಒತ್ತಡ ಹಾಕೋದ್ರಿಂದ ನಮಗೆ ಬೇಗನೆ ಒಂದು ಹೆಚ್ಚುವರಿ ಪಟ್ಟಿ ಬಿಡುಗಡೆ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗೆಯೇ ಯಾರೆಲ್ಲ ಸ್ವಲ್ಪ ಅಂತರದಲ್ಲಿ ಹುದ್ದೆಯನ್ನು ಕಳ್ಕೊಂಡಿದ್ದಾರೋ ಅವ್ರಿಗೆಲ್ಲರಿಗೂ ಕೂಡ ಹುದ್ದೆ ಸಿಗುವ ಸಾಧ್ಯತೆ 100% ಇರುತ್ತೆ. ಸ್ವಲ್ಪ ಅಂತರದಲ್ಲಿ ಯಾರು ಹುದ್ದೆಯನ್ನು ಕಳ್ಕೊಂಡಿದ್ದಾರೋ ಅವ್ರು ಮಾತ್ರ. ಹಾಗಾಗಿ ಎಲ್ಲರೂ ಕೂಡ ಬೆಂಗಳೂರಿಗೆ ಯಾರ್ಯಾರು ಹೆಚ್ಚುವರಿ ಪಟ್ಟಿಯಲ್ಲಿ ಜಾಬ್ ಆಗುತ್ತೆ ಅಂತ ನಿರೀಕ್ಷೆ ಇಟ್ಕೊಂಡಿದ್ರು, ಎಲ್ಲರೂ ಕೂಡ ಬನ್ನಿ, ಭಾಗವಹಿಸಿ ಈ ಒಂದು ಅಭಿಯಾನವನ್ನು ಒಂದು ಯಶಸ್ವಿಯಾಗಿ ಪೂರೈಸಿಕೊಂಡು ಎಲ್ಲರೂ ಕೂಡ ಹೆಚ್ಚುವರಿ ಪಟ್ಟಿಯಲ್ಲಿ ನಾವು ಜಾಬನ್ನು ಪಡ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೀನಿ. ವಾಟ್ಸಪ್ ಗ್ರೂಪಲ್ಲಿ ಕೆಳಗಡೆ ಲಿಂಕ್ ಶೇರ್ ಮಾಡಿದ್ದೀವಿ ಡಿಸ್ಕ್ರಿಪ್ಷನಲ್ಲಿ, ಈ ವಿಡಿಯೋ ಕೆಳಗಡೆ ಇರೋ ಡಿಸ್ಕ್ರಿಪ್ಷನಲ್ಲಿ. ಆ ಲಿಂಕಿಗೆ ಎಲ್ಲರೂ ಕೂಡ ಜಾಯ್ನ್ ಆಗಿ ನಿಮ್ಮ ಒಂದು ಏನಿದೆ ಮಾಹಿತಿಯನ್ನು, ಹೆಚ್ಚಿನ ಮಾಹಿತಿಯನ್ನು ಅದರಲ್ಲಿ ಪಡ್ಕೋಬೇಕು. ಧನ್ಯವಾದಗಳು.